ಸಂಸ್ಕಾರಕ ಜೀವನದಲ್ಲಿ ನೋಡುವುದಾದರೆ ವಿವಾಹ ಅಡಿಪಾಯ, ಉಳಿದೆಲ್ಲ ಸಂಸ್ಕಾರಗಳಿಗೆ ಅಡಿಪಾಯ ಹಾಗೂ ಮೂಲಗಳು ವಿವಾಹ ಸಂಸ್ಕಾರ. ಆ ಸಂಸ್ಕಾರವನ್ನು ಈ ನವದಂಪತಿಗಳು ಈ ಬದುಕೂಜಿಯಲ್ಲಿ ಸ್ವೀಕರಿಸಲಿದ್ದಾರೆ. ವಿವಾಹ ಸಂಸ್ಕಾರ ಮಾತ್ರವಲ್ಲ, ಅದೊಂದು ಪ್ರೀತಿಯ ಸಂಸ್ಕಾರ. ಪ್ರೀತಿಯ ಉದ್ದ ಅವರ ಆಳ ಎತ್ತರವನ್ನು ಸಂಪೂರ್ಣವಾಗಿ ಸವಿದು ಪ್ರಭು ಕ್ರಿಸ್ತರ ಪ್ರೀತಿಗೆ ಜೀವಂತ ಸಾಕ್ಷಿಗಳಾಗಿ ಬಾಳದು ಅದೇ ವಿವಾಹ ಸಂಸ್ಕಾರವನ್ನು ಈ ನವದಂಪತಿಗಳು ಸ್ವೀಕರಿಸಲಿದ್ದಾರೆ. ವಿವಾಹದಲ್ಲಿ ದೇವರಿದ್ದರೆ ಹೇಗಿರುತ್ತದೆ, ದೇವರಿಲ್ಲದಿದ್ದರೆ ಹೇಗಿರುತ್ತದೆ ಎನ್ನುವುದಾದರೆ, ಉಪ್ಪಿಲ್ಲದ ಊಟ ಹೇಗೆ ರುಚಿಸುವುದಿಲ್ಲವೋ ಹಾಗೆ ವಿವಾಹದಲ್ಲಿ ದೇವರಿಲ್ಲದೆಂಬುದರೆ ಅದನ್ನು ಸ್ವೀಕರಿಸುವವರಿಗೆ ಆಗಲಿ ಹಾಗೂ ಅವರನ್ನ ನೋಡುವವರಿಗೆ ಆಗಲಿ ಅದು ರುಚಿಸುವುದಿಲ್ಲ, ಅರ್ಥಪೂರ್ಣವಾಗಿರುವುದಿಲ್ಲ. ವಿವಾಹದಲ್ಲಿ ದೇವರಿದ್ದರೆ ಆ ವಿವಾಹ ಒಡಂಬಡಿಕೆಯಾಗಿರುತ್ತದೆ, ಒಪ್ಪಂದವಾಗಿರುವುದಿಲ್ಲ, ಶಾಶ್ವತವಾಗಿರಲು ಅವರು ಪ್ರಯತ್ನ ಪಡುತ್ತಾರೆ. ವಿವಾಹದಲ್ಲಿ ದೇವರಿದ್ದರೆ ಆ ವಿವಾಹ ಕ್ಷಣಿಕ ಸುಖವನ್ನು ಬಯಸುವುದಿಲ್ಲ, ಬದಲಾಗಿ ಶಾಶ್ವತ ಆನಂದವನ್ನು ಆರಿಸಿ ಬಾಳುತ್ತದೆ.
ಅದಕ್ಕೋಸ್ಕರ ಅವಲಂಬಿಸಿ ಅದಕ್ಕೋಸ್ಕರ ಹಾತೊರೆಯುತ್ತಾರೆ ದಂಪತಿಗಳು. ವಿವಾಹದಲ್ಲಿ ದೇವರಿದ್ದಾಗ ದೇವರ ಆಶೀರ್ವಾದವನ್ನ ನಂಬಿ ಬಾಳುವುದೇ ಹೊರತು ನಮ್ಮ ಸ್ವಂತ ಪ್ರತಿಭೆಯನ್ನಾಗಲಿ ಹಣ ಆಸ್ತಿಯನ್ನಾಗಲಿ ನಂಬಿ ಬಾಳುವುದಿಲ್ಲ. ದೇವರ ಪ್ರಸನ್ನತೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ವಿವಾಹ ಸಂಸ್ಕಾರವನ್ನು ಸ್ವೀಕರಿಸುತ್ತಿರುವ ಈ ಇಬ್ಬರು ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಇವರು ಇಂದು ದೇವರೊಂದಿಗೆ ಮಾಡಿಕೊಂಡು ಒಡಂಬಡಿಕೆಗೆ ಶಾಶ್ವತವಾಗಿ ಬದ್ಧರಾಗಿರಲು ಬೇಕಾದ ಪವಿತ್ರಾತ್ಮರ ವರಗಳನ್ನು ದಯಾಮಯ ದೇವರು ಇವರಿಬ್ಬರಿಗೂ ಹೇರಳವಾಗಿ ಕರುಣಿಸಲಿ ಎಂದು ಈ ಬಲಿಪೂಜೆಗೆ ನಾವೆಲ್ಲರೂ ಭಕ್ತಿಯಿಂದ ಇವರಿಗೋಸ್ಕರ ಪ್ರಾರ್ಥಿಸೋಣ. ದೇವರ ಕುರಿ ಮರಿಯೇ ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮೌನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಲಕ್ಷ್ಯವಿಟ್ಟು ಆಲಿಸಿ ನಿಮ್ಮ ಮಕ್ಕಳಾದ ವರ್ಷಿತ ಮತ್ತು ಇನ್ಫೆಂಟ್ ಇವರ ಮೇಲೆ ನಿಮ್ಮ ಕೃಪಾ ವರಗಳನ್ನು ದಯೆಯಿಂದ ಸುರಿಸಿರಿ.
ಈಗ ನಿಮ್ಮ ಪೀಠದ ಮುಂದೆ ಒಂದಾಗಿ ಬಂದಿರುವ ಇವರು ಪರಸ್ಪರ ಪ್ರೀತಿಯಲ್ಲಿ ಸದೃಢರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ಈ ದಿನದ ಮೊದಲನೆಯ ವಾಚನ. ದೇವರಾದ ಸರ್ವೇಶ್ವರ, ಮನುಷ್ಯನು ಒಂಟೆಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು. ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದ ಅವರು, ಮನುಷ್ಯನು ಇವುಗಳಿಗೆ ಏನೇನು ಹೆಸರಿಡುವನು ನೋಡೋಣವೆಂದು ಅವನ ಬಳಿಗೆ ಅವುಗಳನ್ನು ಬರಮಾಡಿದರು. ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಅವುಗಳಿಗೆ ಹೆಸರಾಯಿತು. ಹೀಗೆ ಮನುಷ್ಯನು ಎಲ್ಲ ಸಾಕು ಪ್ರಾಣಿಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಅವನಿಗೆ ಸರಿ ಬೀಳುವ ಜೊತೆಗಾತಿ ಅವುಗಳಲ್ಲಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು. ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಿಲು. ನರನಿಂದ ಉತ್ಪತ್ತಿಯಾದವಳಿವಳು ನಾರಿ ಎಂದು ಕರೆವರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಪ್ರೀತಿಯ ಮಣಿ ಸುರಿ ಸುರಿದು ಮಣ್ಣ ಸೇರಿ ಹರಿಹರಿದು ಧಾರೆಯಾಗಿ, ಸುರಿ ಸುರಿದು ಮಣ್ಣ ಸೇರಿ ಹರಿಹರಿದು ಧಾರೆಯಾಗಿ, ಕೃಷಿಯನ್ನು ತೃಪ್ತಿಪಡಿಸು ಸ್ಫೂರ್ತಿಯಾಗಣಿ, ಕೃಷಿಯನ್ನು ತೃಪ್ತಿಪಡಿಸು ಸ್ಫೂರ್ತಿಯಾಗಣಿ. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ, ಪ್ರಭುವಿನ ಪ್ರೀತಿಯ ಮಣಿ. ಬಂಧ ಸಂಬಂಧಗಳ ಸುರುಳಿಯು ಬಂದು ಹೋಗುವ ನಿತ್ಯ ಸತ್ಯವು, ಬಂಧ ಸಂಬಂಧಗಳ ಸುರುಳಿಯು ಬಂದು ಹೋಗುವ ನಿತ್ಯ ಸತ್ಯವು, ಸ್ವರ್ಗಭೂಮಿ ನಡುವಿನ ಮುತ್ತಿನ ಹಾರವು, ಸ್ವರ್ಗ ಭೂಮಿ ನಡುವಿನ ಮುತ್ತಿನ ಹಾರವು, ಬಾಯಾರಿದ
ಜಗಕ್ಕೆ ಸಂಜೀವನವು. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ ಪ್ರಭುವಿನ ಪ್ರೀತಿಯ ಮಣಿ. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ ಪ್ರಭುವಿನ ಪ್ರೀತಿಯ ಮಣಿ. ಮಹಾಪೂರವು ಸಾಮೀಪ್ಯವತ್ತು ತರುವ ವರ್ಷವು. ನೆನ್ನೆಗೂ ನಾಳೆಗೂ ಕನಸಿಗೂ ನನಸಿಗೂ ಹಸನಾಗಿ ಹರಿಯುವ ಅಮೃತಧಾರೆಯು. ಹಸನಾಗಿ ಹರಿಯುವ ಅಮೃತಧಾರೆಯು. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ ಪ್ರಭುವಿನ ಪ್ರೀತಿಯ ಮಣಿ. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ ಪ್ರಭುವಿನ ಪ್ರೀತಿಯ ಮಣಿ. ಸುರಿ ಸುರಿದು ಮಣ್ಣ ಸೇರಿ ಹರಿ ಹರಿದು ದಾರಿಯಾಗಿ. ಸುರಿ ಸುರಿದು ಮಣ್ಣ ಸೇರಿ ಹರಿ ಹರಿದು ದಾರೆಯಾಗಿ. ಕೃಷಿಯನ್ನು ತೃಪ್ತಿಪಡಿಸು ಸ್ಫೂರ್ತಿಯಾಗಣಿ. ಕೃಷಿಯನ್ನು ತೃಪ್ತಿಪಡಿಸು ಸ್ಫೂರ್ತಿಯಾಗಣಿ. ಹನಿದು ಹನಿ ಹನಿ ಪ್ರೇಮ ಹನಿ ಜೀವ ಹನಿ ಪ್ರಭುವಿನ ಪ್ರೀತಿಯ ಮಣಿ. ಪ್ರಭುವಿನ ಪ್ರೀತಿಯ ಮಣಿ. ಪ್ರಭುವಿನ ಪ್ರೀತಿಯ ಮಣಿ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ. ನಾನು ನಿಮಗೆ ಇನ್ನೂ ಸರ್ವೋತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ. ಸುರನರರ ನುಡಿಗಳ ನಾನಾಡಬಲ್ಲೆನಾದರೂ ಪರಮ ಪ್ರೀತಿಯೊಂದು ನಿನಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ, ಚಣಚಣಿಸುವ ಜಾಗಟೆ. ಪ್ರವಾದನೆಯ ವರವೆನಗಿರಬಹುದು, ಇರಬಹುದು ನಿಗೂಢ ರಹಸ್ಯಗಳ ಅರಿವು, ಎಲ್ಲದರ ಪರಿಜ್ಞಾನ. ಪರ್ವತವನ್ನೇ ಕದಲಿಪ ವಿಶ್ವಾಸ, ಪ್ರೀತಿಯೊಂದು ಇಲ್ಲದಿರೆ ನಾ ಶೂನ್ಯ ಸಮಾನ. ನನಗಿರುವುದೆಲ್ಲವನ್ನು ನಾ ದಾನ ಮಾಡಿ, ದೇಹವನ್ನೇ ಸಜೀವ ದಹಿಸಲು ನೀಡಿ. ನಾನಾಗಿರೆ ಪರಮ ಪ್ರೀತಿ ವಿಹೀನ, ಏನದು ಜೀವನ ನನಗೇನದು ಪ್ರಯೋಜನ. ಸಹನೆ ಸೈರಣೆ ದಯೆ ದಾಕ್ಷಿಣ್ಯ ಪ್ರೀತಿಯಲ್ಲಿ ಇವೆ, ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಳ ಎಣಿಕೆಗೆ. ನಲಿಯದು ಪ್ರೀತಿ ಅನೀತಿಯಲ್ಲಿ, ನಲಿಯದಿರದದು ಸತ್ಯದ ಜಯದಲ್ಲಿ. ನಂಬುವುದೆಲ್ಲವನ್ನು, ನಿರೀಕ್ಷಿಸುವುದೆಲ್ಲವನ್ನು, ಸಹಿಸಿಕೊಳ್ಳುವುದು ಸಮಸ್ತವನ್ನು. ಪ್ರೀತಿಯದೆಂದು ಅರಿಯದು ಸೋಲನ್ನು, ಅಳಿದು ಹೋಗುವ ಭವಿಷ್ಯವಾಣಿ. ಗತಿಸಿ ಹೋಗುವುದು ಬಹು ಭಾಷಾ ಶಕ್ತಿ, ಹೋಗುವ ನಶಿಸಿ ಜ್ಞಾನ ಬುದ್ಧಿ. ಆದರೆ ಅಮರವಾದದ್ದು ಪರಮ ಪ್ರೀತಿ. ಪ್ರಭುವಿನ ವಾಕ್ಯ.
ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆದಮಹವ್ವರನ್ನು ಸತಿಪತಿಯಾಗಿಸಿದೆ ಈ ನವ ಜೋಡಿಯ ಬೇಡುವೆವು ಅರಸೆಂದು ಬೇಡುವೆವು ಅರಸೆಂದು ಬೇಡುವೆವು. Alleluia, 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 Alleluia. Alleluia, Alleluia, Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಗಲೀಲಿಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುವಿನ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತೀ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೆ ಇಟ್ಟಿದ್ದೀಯಲ್ಲ ಎಂದು ಹೇಳಿದನು. ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು. ಇದನ್ನು ಗಲೀಲಿಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ರಕ್ಷಿತ ಮರಿಯರಾಜ್ ಹಾಗೂ ಇನ್ಫೆಂಟ್ ಸುಧೀರ್, ನಿಮ್ಮ ವೆಡ್ಡಿಂಗ್ ಇನ್ವಿಟೇಷನ್ ನೋಡ್ತಾ ಇರುವಾಗ 2 ಅಕ್ಷರ ರಕ್ಷಿತ ಮತ್ತು ಸುಧೀರ ಮತ್ತು ರಕ್ಷಿತ ಏನೇನೋ ಮಾತಾಡ್ಕೊಂಡು ಸ್ವಲ್ಪ ಕವನ ಬಂತು ತಲೆಗೆ, ಗೀಚಿದೆ. ಇದು ವಿಶೇಷವಾಗಿ ನಿಮ್ಮಿಬ್ಬರಿಗೆ, ಯಾಕಂದ್ರೆ ಅವ್ರ ಮದುವೆ ಎಲ್ಲ ಆಗೈತೆ. ಪ್ರೈಸ್ ದ ಲಾರ್ಡ್. ಸುಧೀರ ಇವನು ನಮ್ಮ ಧೀರ ಮಗಧೀರ. ಸುಧೀರ ಇವನು ನಮ್ಮ ಧೀರ ಮಗಧೀರ, ಮದುವೆಯಾಗುತ್ತಿರುವ ವೀರ. ಮದುವೆಯಾಗುತ್ತಿರುವ ವೀರ, ಮದುವೆ ಆದಮೇಲೆ ನಮ್ಮ ವೀರ ಆಗುತ್ತಾನೆ ಸೂರ. ಯಾಕಂತಂದ್ರೆ ಅವನು ಆಮೇಲೆ ಸುರಕ್ಷಿತ. ಕಾರಣವೇನೆಂದರೆ ಅವನ ಕೈ ಹಿಡುತ್ತಿರುವುದು ರಕ್ಷಿತ. ನೀವಿಬ್ಬರು ಯಾವಾಗಲೂ ಸುರಕ್ಷಿತ ಎನ್ನುತ್ತಾ ಇದು ನೆರೆದಿರುವ ಇಷ್ಟು ಗುರುಗಳು ಹಾಗೂ ನೆರೆದಿರುವ ಸಂಬಂಧಿಕರ ಜೊತೆ ಇದು ನಿಮಗೆ ಶುಭ ಹಾರೈಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ಪ್ರಿಯ ರಕ್ಷಿತ ಹಾಗೂ ಸುಧೀರ್, ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗಲು ಹೆದರ್ತಾ ಇದ್ದಾರಂತೆ ಯುವಕ ಯುವತಿಯರು. ಕಾರಣಗಳು ಹಲವಾರು. ಅದಕ್ಕೆ ಈ ಪ್ರವೇಶ ಗೀತೆ ಆಗಕ್ಕಿಂತ ಮುಂಚೆ ಫಾದರ್ ಜೇಸುನ ಕೇಳಿದೆ, ಇವರಿಬ್ಬರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಇಲ್ಲ ಸ್ವಾಮಿ, ಅರೇಂಜ್ ಮ್ಯಾರೇಜ್, ಇನ್ನು ಮುಂದೆ ಲವ್ ಮಾಡ್ಬೋದು ಅಂತ. ಈ ಲವ್, ಈ ಪ್ರೀತಿ ಹೇಗಾಗ್ತದೆ ಎಂಬುದು ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಇವತ್ತಿಲ್ಲಿ ಏನು ನಡೀತಾ ಇದೆ ಅನ್ನೋದು ಮುಖ್ಯ. ಒಂದು, ಪವಿತ್ರ ಆಲಯದಲ್ಲಿ ನಾವಿದ್ದೀವಿ. ಎರಡನೇದಾಗಿ, ಈ ಪವಿತ್ರ ಪೀಠದ ಮುಂದೆ ನೀವು ನಿಮ್ಮ ವಾಗ್ದಾನಗಳನ್ನು ಸ್ವೀಕರಿಸುತ್ತಿದ್ದೀರಿ. ಗುರುಗಳಾದ ನಾವು ನಮ್ಮ ಗುರು ದೀಕ್ಷೆಯ ದಿನ ವಾಗ್ದಾನವನ್ನು ಸ್ವೀಕರಿಸ್ತೀವಿ. ಸಿಸ್ಟರ್ಗಳು ಕೂಡ ವಾಗ್ದಾನಗಳನ್ನು ಸ್ವೀಕರಿಸ್ತಾರೆ. ಒಂದು ಕುಟುಂಬ ಜೀವನವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಈ ಭಾವಿ ಪತಿ ಹಾಗೂ ಪತ್ನಿ ತಮ್ಮ ವಾಗ್ದಾನಗಳನ್ನು ಸ್ವೀಕರಿಸ್ತಾರೆ. ಇಂದು ನಮ್ಮ ಸುಧೀರ್ ಕರಿಮಣಿ ಮಾಲೀಕ ಆಗಕ್ಕೆ ಹೊರಟಿದ್ದಾನೆ. ಕರಿಮಣಿ ಮಾಲೀಕ. ಈ ಕರಿಮಣಿಯ ವಿಶೇಷತೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಈ ಮಂಗಲಸೂತ್ರವನ್ನ ಆತ ಕಟ್ಟುವಾಗ ನಾವು ಕ್ರೈಸ್ತ ಸಂಪ್ರದಾಯದ ಪ್ರಕಾರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ಅಂದ್ರೆ ತ್ರಯೇಕ ದೇವರ ಹೆಸರಿನಲ್ಲಿ ಸುಧೀರ್ ಇವತ್ತು ರಕ್ಷಿತಗಳಿಗೆ ತಾಳಿಯನ್ನ ಕಟ್ತಾನೆ. ಅದೇ ನಾವೆಲ್ಲ ಭಾರತೀಯರು, ಭಾರತದ ಸಂಪ್ರದಾಯದಲ್ಲಿ ನಾವು ಬೆಳೀತಾ ಇದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 3 ಶಬ್ದಗಳನ್ನು ಹೇಳ್ತಾರೆ ಅವರು ಕಟ್ಟುವಾಗ. ನಾವು ತ್ರಯೇಕ ದೇವರ ಶಬ್ದವನ್ನು ಹೇಳ್ತೀವಿ. ಏನಪ್ಪ 3 ಶಬ್ದ ಅಂತ ನಾವು ನೋಡೋದಾದ್ರೆ, ಈ ದಾಂಪತ್ಯ ಜೀವನಕ್ಕೆ ಈ 3 ಶಬ್ದಗಳು ಅತಿ ಸೂಕ್ತ ಅನ್ನೋದು ನನ್ನ ಒಂದು ಭಾವನೆ. ಆ 3 ಶಬ್ದಗಳು ಹೀಗಿವೆ. ಮೊದಲೇದು ಧರ್ಮೇಚ, ಅರ್ಥೇಚ ಮತ್ತು ಕಾಮೇಚ. ಈ 3 ಸಂಸ್ಕೃತ ಶಬ್ದಗಳನ್ನ ಒಬ್ಬ ಗಂಡನು ತನ್ನ ಹೆಂಡತಿಗೆ ತಾಳಿ ಕಟ್ಟುವಾಗ ಹೇಳುತ್ತೆ. ಏನದು 3 ಅರ್ಥಗಳನ್ನು ನೋಡೋದಾದ್ರೆ, ಧರ್ಮೇಚ ಅಂತಂದ್ರೆ ಅವನು ಹೇಳ್ತಾನೆ, ಧರ್ಮಬದ್ಧನಾಗಿ ನಾನು ನಿನ್ನನ್ನು ಕೈ ಹಿಡಿತಾ ಇದ್ದೀನಿ. ಸುಧೀರ್ ರಕ್ಷಿತನಿಗೆ ಹೇಳ್ತಾನೆ, ಧರ್ಮಸಭೆಯ ಈ ವಿವಾಹ ಸಂಸ್ಕಾರದಲ್ಲಿ ನಾನು ನಿನ್ನ ಕೈ ಹಿಡಿತಾ ಇದ್ದೀನಿ. ಹಿಡಿದಿರುವ ಕೈಯನ್ನ ನಾನು ಎಂದಿಗೂ ಬಿಡಲ್ಲ ಎಂಬ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಇನ್ನು ಎರಡನೇದಾಗಿ ಅರ್ಥೇಚ. ದಾಂಪತ್ಯ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಪ್ರಿಯರೇ, ನಾವೆಲ್ಲರೂ ಸಂಪಾದನೆ ಮಾಡಲೇಬೇಕು. ಅರ್ಥೇಚ ಅಂತಂದ್ರೆ ಸಂಪಾದನೆ ಮಾಡುತ್ತಾ ನಿನ್ನನ್ನು ಸುಖವಾಗಿ ಇರಿಸಲು ನಾನು ಪ್ರಯತ್ನ ಪಡ್ತೀನಿ. ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಬಂಧು ಮಿತ್ರರಿಗೆ, ಈ ಸಮ್ಮುಖದ ಎಲ್ಲರ ಎದುರುಗಡೆ ಹೇಳ್ತೀನಿ, ನಿನ್ನನ್ನು ಸುಖವಾಗಿ ಇಡಲು ನಾನು ಪ್ರಯತ್ನ ಪಡ್ತೀನಿ. ಇನ್ನು ಮೂರನೇದಾಗಿ ಕಾಮೇಚ. ನಿನ್ನ ಎಲ್ಲ ಕೋರಿಕೆಗಳನ್ನು ಈಡೇರಿಸಲು ನಾನು ದೇವರ ಸಮ್ಮುಖದಲ್ಲಿ ನಿಂತು ವಾಗ್ದಾನ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನು ನೋಡ್ಕೊಳ್ತೀನಿ. 3 ಶಬ್ದಗಳು. ಯಾವುದೇ ಹುಡುಗ ಅಥವಾ ಹುಡುಗಿ ಮದುವೆ ಆಗೋಕ್ಕಿಂತ ಮುಂಚೆ ತಂದೆ ತಾಯಿಗಳಿಗೂ ಸಂಬಂಧಿಕರಿಗೂ ಒಂದು ಭಯ ಇದ್ದೇ ಇರ್ತದೆ, ಮದುವೆ ಆದಮೇಲೆ ಹೇಗಿರ್ತಾರೋ ಏನೋ. ಅದರಿಂದ ಈ ಒಂದು 3 ಶಬ್ದಗಳನ್ನು ಯಾವತ್ತೂ ಮರಿಬೇಡಿ. ಇನ್ನು ಈ ಕರಿಮಣಿ ಏನಂತ ಹೇಳ್ತೀವಲ್ಲ ನಾವು, ಅದು ಇತ್ತೀಚಿನ ದಿನಗಳಲ್ಲಿ ಕರಿಮಣಿಗಳೇ ಕಾಣ್ತಾ ಇಲ್ಲ.
ಎಲ್ಲ ಕಡೆ ನೋಡಿದರೆ ಈ ಜಾಯ್ ಅಲುಕಾಸ್ ಮಲ್ಬಾರ್ ಗೋಲ್ಡೇ ತುಂಬವೆ. ಅದರಿಂದ ನಿಮ್ಮ ಈ ತಾಳಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ಕರಿಮಣಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲು ಈ ಅರಶಿಣಕ್ಕೆ ದಾರವನ್ನ ಕಟ್ಟಿ ತಾಳಿಯನ್ನ ಮಾಡ್ಕೊಳ್ತಾ ಇದ್ರು. ಹೋಗ್ತಾ ಹೋಗ್ತಾ ಕರಿಮಣಿಗಳು ಬಂದು, ಈ ಕರಿಮಣಿ ಏನಿದೆ ಅಂತ, ಈ ಕರಿಮಣಿಗೆ ಈ ನಕಾರಾತ್ಮಕ ಶಕ್ತಿಗಳನ್ನ ಎಳೆದುಕೊಳ್ಳುವ ಶಕ್ತಿ ಇದೆ ಅಂತ. ಅಂದ್ರೆ ನೆಗೆಟಿವ್ ಫೋರ್ಸಸ್ ಅಥವಾ ನೆಗೆಟಿವ್ ಎನರ್ಜೀಸ್ ಅಂತ ನಾವು ಹೇಳ್ತೀವಿ. ಆದ್ರಿಂದ ಈ ತಾಳಿಗಳಲ್ಲಿ ದಯವಿಟ್ಟು ತಾಯಿ ಅಂದರೆ ಕರಿಮಣಿಗಳನ್ನು ಹಾಕೊಳ್ಳಿ ಅಂತ ಕೇಳ್ತೀವಿ. ಯಾಕಂದ್ರೆ ಈ ನೆಗೆಟಿವ್ ಎನರ್ಜಿನ ಅದು ಎಳಿತದೆ ಅಂತಂದ್ರೆ, ನೀವು ಗೋಲ್ಡ್ ಹಾಕಿದ್ರೆ ಕಳ್ರೆ ಬರೋದು ನಿಮ್ಮ ಕುತ್ತಿಗೆ ಹತ್ರ. ಅದರಿಂದ ಈ ಕರಿಮಣಿ ನೆಗೆಟಿವ್ ಶಕ್ತಿಗಳನ್ನ ಅಥವಾ ಇಲ್ಲ ಸಲ್ಲದವಾದ ಒಂದು ಶಕ್ತಿಗಳನ್ನ ದಾಂಪತ್ಯ ಜೀವನದಿಂದ ಅದು ಹೊರಗಡೆ ಆಗ್ತದೆ. ಅದರಿಂದ ಈ ಕರಿಮಣಿ, ಅದಕ್ಕೆ ನಾವು ಯಾವಾಗಲೂ ನೋಡ್ತೀವಿ ಕರಿಮಣಿಗಳ ಬಗ್ಗೆ ಈ ಜೋಕ್ಸ್ಗಳು ಎಲ್ಲ ಇರ್ತದೆ. ಏನೇ ಇರಲಿ, ಇವತ್ತು ಸುಧೀರ್ ಹಾಗೂ ರಕ್ಷಿತಾ ನಿಮ್ಮ ಜೀವನದಲ್ಲಿ ಏನು ಇರಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ದೆರ್ ಈಸ್ ನೋ ಪರ್ಫೆಕ್ಟ್ ಫ್ಯಾಮಿಲಿ ಆನ್ ಅರ್ತ್. ಎಲ್ಲೂ ಕೂಡ ಏನು ಹೇಳ್ತಾರೆ, ಪರ್ಫೆಕ್ಟ್ ಫ್ಯಾಮಿಲಿ ಅನ್ನೋದು ಎಲ್ಲೂ ಇಲ್ಲೇ ಇಲ್ಲ. ಆದ್ರಿಂದ ಈ ಮದುವೆ ಆಗಕ್ಕೆ ಅರ್ಹತೆಗಳೇನು? ಈ ಮದುವೆ ಆಗಕ್ಕೆ ಕೆಲವೊಂದು ಮದುವೆ ಕಾರ್ಡ್ಗಳೆಲ್ಲ ನೋಡ್ತೀವಿ. ಹುಡುಗನ ಹೆಸರು ಎದುರುಗಡೆ ಡಾಕ್ಟ್ರೋ, MBBS ಮತ್ತೊಂದೇನೇನೋ ಹಾಕಿರ್ತಾರೆ. ಹುಡುಗಿ ನಾನೇನು ಕಮ್ಮಿ ಅಂತ ಅವಳು ಒಂದು 4-5 ಹಾಕೊಂಡಿರ್ತಾಳೆ. ಅದ್ರ ನಿಮ್ಮ ವೆಡ್ಡಿಂಗ್ ಕಾರ್ಡಲ್ಲಿ ಅದನ್ನ ನೋಡಿಲ್ಲ ನಾನು. ಮದುವೆ ಆಗಕ್ಕೆ MBA ಆಗಿರ್ಬೇಕೇನು, ಅಥವಾ ಮದುವೆ ಆಗಕ್ಕೆ ಏನಾದರೂ PhD ಮಾಡಿರ್ಬೇಕೇನು? ಇಲ್ಲ. ಮದುವೆ ಆಗಕ್ಕೆ ಏನು ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಸ್ಪೆಷಲ್ ಕ್ವಾಲಿಫಿಕೇಶನ್ ಏನೂ ಇಲ್ಲ ಅಲ್ಲಿ. ಇಲ್ಲಿ ಮದುವೆ ಆದಂತ ನಮ್ಮ ತಂದೆ ತಾಯಿಗಳಿದ್ದಾರೆ. ಮದುವೆ ಆಗಿ ಒಂದು 50 ವರ್ಷ ಆದವ್ರ ಕೈ ಮೇಲೆ ಹಾಕಿ ನೋಡೋಣ. ಗೋಲ್ಡನ್ ಜೂಬ್ಲಿ ಆದವ್ರು ಯಾರು ಇದ್ದೀರಾ? ನೋಡಿ, ಒಬ್ರು ಇದ್ದಾರೆ. ಜೋರದ ಚಪ್ಪಾಳಿ ಕೊಡಿ ಅವರಿಗೆ. 40-45 ವರ್ಷ ವಯಸ್ಸಾಯ್ತು ಇದು ಆಗಿರೋ ಮದುವೆ ಆಗಿ 40-45, ವೆರಿ ಗುಡ್. ಅವ್ರಿಗೊಂದು ಚಪ್ಪಾಳಿ ಕೊಡಿ ನೋಡೋಣ. 25-30-35, ವೆರಿ ಗುಡ್. ನೋಡಿ ಎಷ್ಟು ಜನ ಇದೆ. ಎಲ್ಲ ಚಳಿಕೆರಲ್ಲೇ ಇದ್ದಾರೆ ನೋಡಿ ಎಲ್ಲ. ಆಮೇಲೆ ಆನೆಕಲ್ಲೂರು ಕೆಲವರು ಬಂದಿದ್ದಾರೆ ಅಲ್ವಾ? ಯಾಕವರು ಅವ್ರ ಹತ್ರ ಏನ್ ಮಾಡ್ಬೇಕಂದ್ರೆ, ಈ ಮದುವೆಗಿರೋ ಅರ್ಹತೆಗಳು, ಕ್ವಾಲಿಫಿಕೇಶನ್ ಅವ್ರನ್ನ ಕೇಳಿ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ನಾನು ಹೇಳೋದು ಇದು ಆಗುತ್ತೆ. ಏನಂತಂದ್ರೆ, ಮದುವೆ ಆಗಬೇಕು ಅಂತಂದ್ರೆ ಈ ಮದುವೆ ಎಂಬುದು ಒಂದು ವಿಶಿಷ್ಟ ಇಲಾಖೆ ಇದ್ದಂತೆ, ಡಿಪಾರ್ಟ್ಮೆಂಟ್. ಇಟ್ಸ್ ಎ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಗಂಡ ಹೆಂಡತಿರಿಬ್ರು ಸೆಕ್ರೆಟರಿಗಳಂತೆ. ಸೆಕ್ರೆಟರಿಗಳು ಯಾವ ರೀತಿ ಸೆಕ್ರೆಟರಿ ಅಂತಂದ್ರೆ, ಅವರು PhD ಇನ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಶಿಷ್ಟ ಪದವಿ ಇದೆ ಅಂತ. ಅರ್ಥ ಮಾಡ್ಕೊಳ್ಳೋದು ಮೊದಲೇದು, ಪರಸ್ಪರ ಅರಿತು ಮಾಡುವುದು ಒಂದು ರೀತಿ PhD ಇದ್ದಂಗೆ. ಇನ್ನು ಎರಡನೇದಾಗಿ MSc ಇನ್ ಲವ್ವಿಂಗ್, ಅಂದ್ರೆ ಪ್ರೀತಿ ಮಾಡೋದ್ರಲ್ಲಿ MSc ಮಾಡಿರ್ಬೇಕಂತ. ಪ್ರೀತಿ ಅನ್ನೋದೊಂದು ವಿಶಿಷ್ಟ. ಇನ್ನು BSc ಇನ್ ಟಾಲರೆನ್ಸ್ ಅಂತ, ಅಂದ್ರೆ ತಾಳ್ಮೆ, ತಾಳಿದವನು ಬಾಳಿಯನು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ತಾಳಿ ಕಟ್ಟುವಾಗ ತಾಳ್ಮೆಯಿಂದ ತಾಳಿ ನೋಡಿ ಕಟ್ಟಬೇಕಂತ. ತಾಳ್ಮೆಯಿಂದ ಕಟ್ಟಬೇಕು, ತಾಳ್ಮೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ವಿಶೇಷವಾಗಿ ಈ ಒಂದು ಡಿಗ್ರಿ ಇರ್ಬೇಕು. ಯಾವ ಡಿಗ್ರಿ ಅಂತಂದ್ರೆ, ಕ್ಷಮೆ ಕೊಡುವಂತಹ ಡಿಗ್ರಿ, ಕ್ಷಮಿಸುವಂತಹ ಡಿಗ್ರಿ. ಇವ್ರು ಕೇಳಿ ಎಲ್ಲರೂ, ಇದು ವರ್ಕೌಟ್ ಆಗಿತ್ತು ಅವ್ರ ಜೀವನದಲ್ಲಿ. ಅದರಿಂದ ನಮ್ಮ ರಕ್ಷಿತಾ ಮತ್ತೆ ಸುಧೀರ್ಗೆ 2 ಮಿರಾಕಲ್ ವರ್ಡ್ಸ್ ಇದಾವೆ ಅಂತ ನಾನು ನಿಮಗೆ ಕೊಡ್ತೀನಿ. ನಮಗೂ ರೂಢಿ ಇಲ್ಲ ಫಾದರ್ಗಳಿಗೆ ಯಾರಿಗೂ ಇಲ್ಲಿದ್ದವ್ರದ್ದು ಅವ್ರ ಹತ್ರ ಕೇಳಿ ತಿಳ್ಕೊಂಡಿರೋ 2 ಮಿರಾಕಲ್ ವರ್ಡ್ಸ್ ಇದಾವಂತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಜಗಳ ಆದರೂ ಕೂಡ ಮತ್ತೆ ಸರಿಯಾಗಿ ಆಗ್ತೀರಾ. ಆಮೇಲೆ ಯು ವಿಲ್ ಹ್ಯಾವ್ ಎ ಲಾಂಗ್ ಮ್ಯಾರಿಡ್ ಲೈಫ್. ಒಂದು ಉದ್ದದ ದಾಂಪತ್ಯ ಜೀವನವನ್ನು ನೀವು. ಯಾವುದಪ್ಪ ಅಂತಂದ್ರೆ 2 ಮ್ಯಾಜಿಕಲ್ ವರ್ಡ್ಸ್. ಒಂದೇ ವರ್ಡು ಸುಧೀರ್ಗೆ, ಒಂದೊಂದ್ಸತಿ ಜಗಳ ಆದ್ಮೇಲೆ ನಿನ್ನೆ ತಪ್ಪಿದ್ರು ಕೂಡ ಹಿಂಗೆ ಹೇಳ್ಬೇಕಂತ, ಹ್ಞೂ ಚಿನ್ನ ನೀನೇ ಕರೆಕ್ಟು, ನಂದೇ ತಪ್ಪು. ಸುಧೀರ್ ನೀವು ಪ್ರಾಕ್ಟೀಸ್ ಮಾಡ್ಕೊ, ವರ್ಕೌಟ್ ಆಗುತ್ತೆ. ಆಮೇಲೆ ರಕ್ಷಿತಾ, ಯು ಹ್ಯಾವ್ ಟು ಆಲ್ವೇಸ್ ಸೇ, ಹೋಗ್ಲಿ ಬಿಡು ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಕು. ದೀಸ್ ಆರ್ ದ 2 ಮಿರಾಕಲ್ ವರ್ಡ್ಸ್. ಇನ್ನು ಮುಂದೆ ನಾವು ನೋಡೋದಾದ್ರೆ, ರಕ್ಷಿತಾ ಹಾಗೂ ಸುಧೀರ್ ಕುಟುಂಬ ಪ್ರಾರ್ಥನೆಯನ್ನ ಮಾಡಲು ಮರೆಯದಿರಿ. ನೋಡಿ, ಇಷ್ಟು ದಿನ ಗುರುಗಳು ಬಂದಿದ್ದೀವಿ ಇಲ್ಲಿ. ನಾವು ನಮಗೇನು ಕೆಲಸ ಇಲ್ಲ ಅಂತ ಏನಿಲ್ಲ, ಸಾಕಷ್ಟು ಕೆಲಸ ಇದೆ. ಅಭಿಮಾನದಿಂದ ಬಂದಿದ್ದೀವಿ. ನಿಮ್ಮ ತಂದೆ ತಾಯಿಗಳು ಅಥವಾ ಅವ್ರ ತಂದೆ ತಾಯಿಗಳು
ನಿಮ್ಮ ಕುಟುಂಬವನ್ನು ನೋಡಿ ನಾವು ಬಂದಿದ್ದೀವಿ. ಯಾಕಂತ ನಿಮ್ಮ ತಂದೆ ತಾಯಿಗಳು ಆದರ್ಶ ಕುಟುಂಬವನ್ನ ಇಷ್ಟರವರೆಗೂ ನಡೆಸಿದ್ದಾರೆ. ಇಂತಹ ಆದರ್ಶ ಕುಟುಂಬಗಳನ್ನು ಕೊಂಡು ಇಷ್ಟೊಂದು ಅಭಿಮಾನದಿಂದ ನಾವು ಇಲ್ಲಿ ಬಂದಿರುವಾಗ ನಮ್ಮ ಆಶಯ ಏನಪ್ಪಾ ಅಂತಂದ್ರೆ ನಿಮ್ಮದೊಂದು ಮಾದರಿಯ ಜೀವನವಾಗಬೇಕು, ಒಂದು ಮಾರಿ ಜೀವನ ಆಗಬಾರ್ದು. ಇದು ಮಾದರಿ ಜೀವನ ಅಂದ್ರೆ ಅಂತಹ ಆದರ್ಶ ತಂದೆ ತಾಯಿಗಳು ನೀವು ಆಗಬೇಕು. ಇಂತಹ ಆದರ್ಶ ತಂದೆ ತಾಯಿಯ ಜೀವನ ಆಗಬೇಕು. ಪ್ರತಿನಿತ್ಯ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು. ಇವತ್ತೇನೋ ಮದುವೆ ಆದಮೇಲೆ ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಬರ್ತಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಹಲ್ಕಿಸ್ಕೊಂಡು ಕೊಡ್ತಂಗೂ ಹೋಗ್ಬಿಡ್ತೀವಿ ನಾವು. ಆದರೆ ಜೀವನ ನಿಮ್ಮದು, ಮುಂದೆ ನಿಮ್ಮದು ಜೀವನ. ಆದ್ರಿಂದ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಎದೆಗುಂದಬೇಡಿ. ಆದರೆ ಸಮಸ್ಯೆಗಳು ಬಂದಾಗ ಯಾರ ಹತ್ರ ಹೋಗ್ತೀರಿ ಅನ್ನೋದು ಮುಖ್ಯ. ಈ ಕೈಯಲ್ಲಿ ಹತ್ತಿದ್ರಲ್ಲ ಅವ್ರ ಹತ್ರ ಹೋಗಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಫ್ರೆಂಡ್ಸ್ ಮಾತುಗಳನ್ನ ಕೇಳ್ಕೊಂಡು ಹಾಳಾಗೋದು ಜಾಸ್ತಿ. 3 ತಿಂಗಳಿಗೆ ಡಿವೋರ್ಸು, 1 ವರ್ಷಕ್ಕೆ ಡಿವೋರ್ಸು. ಅದರಿಂದ ಈ ಮನೆ ಹಾಳು ಐಡಿಯಾಗಳನ್ನು ಕೊಡ್ತಾರಲ್ಲ ಅವ್ರ ಹತ್ರ ಹೋಗಕ್ಕೆ ಹೋಗ್ಬೇಡಿ. ನಿಮ್ಗೆ ಸಮಸ್ಯೆಗಳಿದ್ರೆ ಗುರುಗಳನ್ನು ಭೇಟಿ ಮಾಡಿ, ಅಥವಾ ಮದುವೆಯಾಗಿ 50 ವರ್ಷ 25 ವರ್ಷ ಯಾರು ಜೀವಿಸಿದ್ದಾರೆ ಅವ್ರ ಹತ್ರ ಹೋಗಿ. ಅವ್ರು ನಿಮಗೆ ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸುತ್ತಾರೆ. ಅದರಿಂದ ಇದಾಗಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ, ಪ್ರಾರ್ಥನೆ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಕು. ಇನ್ನು ಸಮಯವನ್ನ ಒಬ್ಬರಿಗೊಬ್ರು ಸಮಯವನ್ನು ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಫೇಸ್ಬುಕ್ಕು, ವಾಟ್ಸಪ್ಪು ಇದ್ರ ಮೇಲೆ ನಾವು ಟೈಮ್ನ ಕಳೀತಾ ಇದ್ದೀವಿ. ಸಮಯವನ್ನು ಅಲ್ಲಿ ವೇಸ್ಟ್ ಮಾಡ್ತೀವಿ ವಿನಃ ನಮ್ಮ ತಂದೆ ತಾಯಿಗಳಿಗಾಗಿ, ನಮ್ಮ ಸಂಗಾತಿಗಳಿಗಾಗಿ ಅಥವಾ ನಮಗಾಗೋ ಮುಂದೆ ಆಗುವ ಮಕ್ಕಳಿಗೋಸ್ಕರ ಸಮಯವನ್ನು ನಾವು ಕೊಡ್ತಾ ಇದ್ದೀವಿ. ಯಾವಾಗ ನಾವು ಸಮಯವನ್ನು ಕೊಡೋದಿಲ್ವೋ ಅಲ್ಲಿ ಏನು ಬರ್ತದೆ? ಸಂಶಯ ಬರ್ತದೆ, ದಾಂಪತ್ಯದಲ್ಲಿ ಬಿರುಕು ಉಂಟಾಗ್ತದೆ. ಅದಕ್ಕೆ ನೀವು ಯಾವುದಕ್ಕೂ ಸಮಯವನ್ನು ಮೀಸಲಿಡಿ, ಆಯ್ತಾ? ಮದುವೆದರ ಹೊಸದರಲ್ಲಿ ಹನಿಮೂನ್ಗೆ ಹೋದರೆ ಆ ಸಮಯ ಮಾತ್ರವಲ್ಲ ನಿಮಗೆ. ಅದಕ್ಕೆ ಈಗ ನಾವು ಈ ಬಲಿ ಪೂಜೆಯಲ್ಲಿ ಒಬ್ಬರು ಫಾದರ್ ಯಾವ್ದಾದ್ರು ಪ್ರೇಯರ್ ಮಾಡ್ತಾರೆ, ಏನಂತ? ಇವು ದಂಪತಿಗಳಿಬ್ರು ಮಕ್ಕಳನ್ನೆಲ್ಲ ಮರಿ ಮೊಮ್ಮಕ್ಕಳನ್ನ ನೋಡೋವರೆಗೂ ಸುಖಕರವಾಗಿ ಬಾಳಲಿ ಅಂತ. ನೀವು ಅಲ್ಲಿವರೆಗೆ ಬಾಳಬೇಕು ಅಂತಂದ್ರೆ ಸಮಯವನ್ನು ಒಬ್ರಿಗೊಬ್ರು ಕೊಡಲೇಬೇಕು. ಈ ಭಾರತ ದೇಶದ ವ್ಯಕ್ತಿ ಅಮೆರಿಕ ದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದ. ಪ್ರವಾಸಕ್ಕೆ ಹೋದಾಗ ಏನಾಯ್ತು ಅಂತಂದ್ರೆ ಅಲ್ಲಿ ಮಾತಾಡ್ತಾ ಇದ್ರು, ಅಲ್ಲಿ ಮದುವೆ ಹೇಗೆ, ಇಲ್ಲಿ ಮದುವೆ ಹೇಗೆ ಅಂತ. ಹೀಗೆ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಭಾರತದವ್ರು ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಮದುವೆ ಆಗಿ 50-60 ವರ್ಷ ಒಬ್ಬರೇ ಜೊತೆಗಿರ್ತಾರೆ, ಒಂದೇ ಹೆಂಡತಿ ಜೊತೆ ಅಂತ. ಅಮೆರಿಕದಲ್ಲಿ ನಮ್ಮಲ್ಲಿ ಹಂಗಲ್ಲ, 10 ವರ್ಷಕ್ಕೂ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಈ ಅಮೆರಿಕ ದೇಶಕ್ಕೆ ಆಶ್ಚರ್ಯ ಇತ್ತು, ಅದೇ ಹೇಗೆ ಇವರು ಒಂದೇ ಗಂಡ ಒಂದೇ ಹೆಂಡತಿ ಜೊತೆ 60 ವರ್ಷ 70 ವರ್ಷ ಬದುಕ್ತಾರೆ ಅಂದಾಗ ಇವ್ನು ಹೇಳ್ದ, ನಮ್ಮ ಅಜ್ಜ ಇದ್ದ, ನಮ್ಮ ಅಜ್ಜ ಅಜ್ಜಿ ಮದುವೆ ಆಗಿ 60-70 ವರ್ಷ ಸುಖವಾಗಿದ್ರು. ಏನ್ ಸೀಕ್ರೆಟು ಅಂತ ಕೇಳಿದಾಗ ಈ ವ್ಯಕ್ತಿ, ಭಾರತದ ವ್ಯಕ್ತಿ ಅಜ್ಜನಿಗೆ ಹೋಗಿ ಕೇಳಿದಂತೆ, ಅಜ್ಜ ನಿಮ್ದು ಮದುವೆ ಇಷ್ಟೊಂದು ಸಕ್ಸಸ್ ಆಯ್ತಲ್ಲ, ಕಾರಣ ಏನು ಅಂತ ಕೇಳಿದಾಗ, ಏನು ಕಾರಣ ಇಲ್ಲ ಕಣ, ಮದುವೆ ಆದಮೇಲೆ ಮದುವೆ ಆದ ಹೊಸದರಲ್ಲಿ ನಿಮ್ಮ ಅಜ್ಜಿಗೆ ನಾನೊಂದು ಪ್ರಾಮಿಸ್ ಮಾಡಿದ್ದೆ, ಏನು? ದಿನಾಲು ನಿನಗೋಸ್ಕರ ಒಂದು ಅರ್ಧ ಗಂಟೆ ಮೀಸಲಿಡ್ತೀನಿ ಅಂತ. ಹೌದಾ? ಏನು ಮಾಡ್ತಾ ಇದ್ರಿ? ಏನಿಲ್ಲ, ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಪೇಪರ್ ಓದ್ತಾ ಇದ್ದೆ, ಅವಳು ಬಂದು ಪಕ್ಕ ಕುತ್ಕೊಳ್ತಾ ಇದ್ಲು. ನಾನು ಪೇಪರ್ ಓದಿ ಹೇಳ್ತಾ ಇದ್ದೆ, ಯಾಕಂದ್ರೆ ಅವಳು ಓದೋಕ್ಕಾಗ್ತಾ ಇರಲಿಲ್ಲ, ನಾನು ಓದಿ ಹೇಳ್ತಾ ಇದ್ದೆ, ಅದಕ್ಕೆ ಅವಳು ಹ್ಞೂ ಅಂತ ಇದ್ಲು. ನಾನು ಪೇಪರ್ ಆದಮೇಲೆ ನಾನು ಎದ್ದು ಆ ಕಡೆ ಹೋಗ್ತಾ ಇದ್ದೆ, ಇವಳು ಈ ಕಡೆ ಹೋಗ್ತಾ ಇದ್ಲು. ಇವ್ನಿಗೆ ಯಾಕೋ ಡೌಟ್ ಬಂತು, ಅಷ್ಟೇನಾ ಅಂತ ಅಜ್ಜಿ ಹತ್ರ ಹೋಗಿ ಕೇಳ್ದ. ಅಜ್ಜ ಹೇಳ್ದ, ನೀವು ಏನೋ ಪ್ರಾಮಿಸ್ ಮಾಡಿದ್ರಂತೆ, ಅದೇ ವರ್ಕೌಟ್ ಆಗಿದ್ದು ನಿಮ್ಮ. ಅಜ್ಜಿ ಹೇಳಿದ, ಅಯ್ಯೋ ಆ ಮುದಿ ಗೂಬೆಗೆ ಏನು ಗೊತ್ತು, ಅದಕ್ಕೂ ವಯಸ್ಸಾಗಿದೆ, ಸುಮ್ಮನೆ ನಾನು ಪಕ್ಕ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಅದು ಜಾಸ್ತಿ ಖುಷಿಯಾಗಿ ಜಾಸ್ತಿ ವರ್ಷ ಬದುಕ್ತದೆ ಅಂತ ಅದಕ್ಕೆ ಸಮಯ ಕೊಟ್ಟಿದ್ದೀನಿ ಅಷ್ಟೇ ಅಂತ. ಸಮಯ ತುಂಬ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ಕಂಪ್ಯಾರಿಸನ್ ಮಾಡಕ್ ಹೋಗ್ಬಿಡಿ. ಎಲ್ಲಿ ದಾಂಪತ್ಯದಲ್ಲಿ ಬೆಂಕಿ ಹತ್ಕೊಳ್ತದೆ ಅಂತಂದ್ರೆ, ವೆನ್ ಯು ಸಿ ಅದರ್ಸ್ ಅಂಡ್ ಸ್ಟಾರ್ಟ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಸಮನ್ ಎಲ್ಸ್. ದೂರದ ಬೆಟ್ಟ ಕಣ್ಣಿಗೆ, ಯಾರೋ ಒಳ್ಳೆ ರೇಷ್ಮೆ ಸೀರೆ ಹಾಕೊ ಬಂದ್ರು, ಸಂಜೆ ಹೋದ ಗಂಡನ ಬಿಡ್ಸೋದು ನೋಡಿ, ಅವಳು ಚೆನ್ನಾಗಿ ರೇಷ್ಮೆ ಸೀರೆ ಹಾಕೊಂಡು ನೀನು ಕೊಡ್ತಿಲ್ಲ ನನಗೆ. ಕಂಪ್ಯಾರಿಸನ್ ಇಸ್ ಆಲ್ವೇಸ್ ಡೇಂಜರ್. ಪಾಲಿಗೆ ಬಂದಿದ್ದು ಪಂಚಾಮೃತ, ಹಾಸಿಗೆ ಇದ್ದಷ್ಟು ಕಾಚು. ಹೀಗೆ ಒಂದು ದಿವಸ ಎಲ್ಲೋ ಗಂಡ ಹೆಂಡತಿ ಜಗಳ ಮಾಡ್ತಾ ಇರುವಾಗ ಹೆಂಡತಿ ಯಾವಾಗಲೂ ಕಂಪೇರ್ ಮಾಡ್ತಾ ಇದ್ರು,
ಒಂದು ದಿವಸ ಬಂದು ಜೋರಾಗಿ ಜಗಳ ಮಾಡ್ತಿರುವಾಗ ನೋಡಿ ಆ ಪಕ್ಕದ ಮನೆಯವನ್ನ ನೋಡಿ ಅವನು ತನ್ನ ಹೆಂಡತಿನ ಹೂವಿನ ಹಾಸಿಗೆಯಲ್ಲೇ ಮಲಗಿಸೋದು ನೀವು ಇದ್ದೀರಾ ಅಂತ ಪೀಡಿಸ್ತಾನೆ ಇರಲಿ. ಒಂದು ದಿವಸ ಗಂಡ ಕೋಪ ಮಾಡ್ಕೊಂಡು ಏನೇ ದಿನಾಲು ಕಂಪೇರ್ ಮಾಡ್ತೀಯ ನನ್ನ ಜೊತೆ, ನಿನಗೇನು ಗೊತ್ತು, ಪಕ್ಕದ ಮನೆ ಒಂದು ಹೂವಿನ ವ್ಯಾಪಾರ, ನಂದು ಮೆಣಸಿನಕಾಯಿ ವ್ಯಾಪಾರ, ಯಾಕಂತ ಹೇಳಿದ್ನಂತೆ. ಹಂಗೆ ಕಂಪ್ಯಾರಿಸನ್ ಸಲ್ಲದಲ್ಲ, ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ, ಭರವಸೆ ಇದೆ. ಕೊನೆಯದಾಗಿ ರಕ್ಷಿತಾ, ಸುಧೀರ್, ನನ್ನ ಕಡೆಯಿಂದ ಒಂದು ಕಳಕಳಿ ಮನವಿ ಗುರುಗಳು ಒಪ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ದೇವರು ನಿಮಗೆ ತಂದೆ ತಾಯಿಗಳ ಆಗುವಂಥ ವರದಾನವನ್ನು ಕೊಡ್ತಾರೆ. ಆದರೆ ಎಷ್ಟು ಮಕ್ಕಳು ಬೇಕು ನಿಮಗೆ? ಅವ್ರು ನಗಾಡ್ಲಿ ಬಿಡಿ, ನೀವು ಸೀರಿಯಸ್ ಆಗಿ ಹೇಳಿ ನನಗೆ. ಮೊನ್ನೆ ಬಸವನಪುರಕ್ಕೆ ಹೋಗಿದ್ದೆ, ಒಬ್ಬ ಅಂದ 1 ಡಜನ್ ಓಕೆ ಫಾದರ್ ಅಂತ. ಟೆಲ್ ಮೀ ಹೌ ಮೆನಿ? 3, 4, 5 ಒಂದೇ ಅಂತ. ಅಷ್ಟೊಂದು ಸೆಲ್ಫಿಶ್ ಆಗಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ 3 ಜನ ಮಕ್ಕಳಿರಲಿ. ಅಲ್ಲಿ ಯಾರೋ ನನ್ನ ಒಬ್ಬರು ಫ್ರೆಂಡ್ ಒಬ್ರು, ನಾನು ಹೇಳಿದ್ದೆ ಇಲ್ಲಿ ಸುಮಾರು ಬಂದಾಗ, ಅವರು ಪ್ರಬೋಧನೆ ಆದಮೇಲೆ 3ನೇ ಮಗುವನ್ನ ಬ್ಯಾಪ್ಟಿಸಮ್ ಕರೆದಿದ್ರು ನನಗೆ. ಯಾಕೆ 3 ಮಕ್ಕಳು? ಆರ್ತಿಗೊಂದು, ಕೀರ್ತಿಗೊಂದು ಸೇರಿ ನಿಮ್ಮ ಮಂಗಳಾರತಿ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಅದು ಬೇರೆ ವಿಚಾರ. ಆದರೆ ಧರ್ಮಸಭೆಗೆ ಒಂದಿರಲಿ ಅಂತ, ಧರ್ಮಸಭೆಗೆ ಒಂದಿರಲಿ ಅಂತ ಸುಮ್ಮನೆ ಬರಲ್ಲ ಅದು. ಅಂತಹ ಜೀವನ ನಿಮ್ದು, ದೇವರ ಭಕ್ತಿಯನ್ನು ತುಂಬಿದಂಥ ಕುಟುಂಬ ನಿಮ್ದು ಆಗ್ಬೇಕು. ಯಾಕಂದ್ರೆ ಧರ್ಮಸಭೆ ಎಲ್ಲಿಯಪ್ಪ ಅಂತಂದ್ರೆ, ಧರ್ಮಸಭೆ ನಿಮ್ಮಿಂದ ಪ್ರಾರಂಭವಾಗ್ತದೆ. ಪ್ರತಿಯೊಂದು ಕುಟುಂಬವು ಧರ್ಮಸಭೆ ಒಂದು ಅವಿಭಾಜ್ಯ ಅಂಗ, ಪ್ರಿಯ ಸಹೋದರ ಸಹೋದರಿಯರು. ಅದರಿಂದ ನಿಮ್ಮ ಕುಟುಂಬದಿಂದ ದೈವಿಕರಿಗಳು ಬರಲಿ, ಅಂತಹ ದಂಪತಿಗಳು ನೀವು ಆಗಲಿ ಅಂತ ಹೇಳ್ತಾ ಭಗವಂತನ ಆಶೀರ್ವಾದವನ್ನ ನಿಮ್ಮ ಮೇಲೆ ನಾವು ಕೋರ್ತೀವಿ. ಆಮೇಲೆ ಪ್ರಿಯರೇ, ಕ್ರಿಸ್ತರ ಪ್ರತಿನಿಧಿಯ ಹಾಗೂ ಈ ಧರ್ಮಸಭೆಯ ಭಕ್ತ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ಥಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸುತ್ತಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ. ಸುಧೀರ್ ಮತ್ತು ರಕ್ಷಿತಾ, ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ಇಲ್ಲಿಗೆ ಬಂದಿರುವುದು? ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಯಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುವಿರೋ? ವಿವಾಹವಾಗಲು ನಿಮಗಿರುವ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸಿರುವುದರಿಂದ ನಿಮ್ಮ ಬಲಗೈಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಸುಧೀರ್ ಆದ ನಾನು, ರಕ್ಷಿತಾ ಆದ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿನಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ರಕ್ಷಿತಾ ಆದ ನಾನು, ಸುಧೀರ್ ಆದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ.
ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕರಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ. ಪ್ರಿಯ ವಧುವರರೇ, ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಈಗ ಕಟ್ಟಲಿರುವ ತಾಳಿಯನ್ನು ಹಾಕಲಿರುವ ಈ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ವಧುವಿನ ಹೆಸರನ್ನು ಹೇಳುತ್ತಾರೆ. ರಕ್ಷಿತ, ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಸುಧೀರ್, ಈ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ಸ್ವಾಸ್ತಿನಿ, ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಗೂ ಇಡೀ ಜಗತ್ತಿಗೂ ವಿಶೇಷವಾಗಿ ಇಂದು ವಿವಾಹ ಪವಿತ್ರ ಬಂಧನದಲ್ಲಿ ಒಂದಾಗಿರುವ ಈ ನವ ವಧುವರರಿಗೆ ಹಾಗೂ ಇವರ ತಂದೆ ತಾಯಿಯರಿಗೆ ದೇವರು ತಮ್ಮ ಹೇರಳವಾದ ಆಶೀರ್ವಾದಗಳನ್ನು ಕರುಣಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ. ಆ
ಬಂಧನಕ್ಕೆ ಇವರನ್ನು ನಡೆಸೋ ಪ್ರಭುವೇ ಜೀವನ ನಿರಂತರ ದಾಂಪತ್ಯಕ್ಕೆ ಇವರನ್ನು ನಡೆಸೋ ಪ್ರಭುವೇ ಸುಖವಾದ ಚಿರಕಾಲ ಜೀವನಕ್ಕೆ ಇವರನ್ನು ನಡೆಸೋ ಪ್ರಭುವೇ ಸಂತೋಷ ಸಮೃದ್ಧಿ ಸಹಬಾಳಿಗೆ ಇವರನ್ನು ನಡೆಸೋ ಪ್ರಭುವೇ ಸುಖದಲ್ಲೂ ನೋವಲ್ಲೂ ಒಂದಾಗಲು ಇವರನ್ನು ಹರಸು ಪ್ರಭುವೇ ಪರಸ್ಪರವ ನೀಡಲು ಇವರನ್ನು ಹರಸು ಪ್ರಭುವೇ ಸ್ವಾರ್ಥ ಸಂಶಯ ದೂರಾಗಲು ಇವರನ್ನು ಹರಸು ಪ್ರಭುವೇ ನಂಬಿಕೆ ವಿಶ್ವಾಸ ದೃಢವಾಗಲು ಇವರನ್ನು ಹರಸು ಪ್ರಭುವೇ ನಿತ್ಯ ಪ್ರೀತಿಯ ಅನುಷ್ಠಾನಕ್ಕೆ ಇವರನ್ನು ನಡೆಸೋ ಪ್ರಭುವೇ ಆತ್ಮ ಜೀವನ ಸಂಸ್ಕಾರಕ್ಕೆ ಇವರನ್ನು ನಡೆಸೋ ಪ್ರಭುವೇ ಕ್ಷಮಿಸುವ ಸೌಭಾಗ್ಯಕ್ಕೆ ಇವರನ್ನು ನಡೆಸೋ ಪ್ರಭುವೇ ಸಂತಾನ ಭಾಗ್ಯ ವರದಾನಕ್ಕೆ ಇವರನ್ನು ನಡೆಸೋ ಪ್ರಭುವೇ ಮಾತಾ ಪಿತೃ ಬಂಧುಗಳ ತ್ಯಾಗವ ಹರಸು ಪ್ರಭುವೇ ವಿದ್ಯೆಯ ನೀಡಿದ ಗುರುವರ್ಯರ ಸೇವೆಯ ಹರಸು ಪ್ರಭುವೇ ಸ್ನೇಹಿತ ಸೋದರ ಭಗಿನಿಯರ ಸ್ನೇಹವ ಹರಸು ಪ್ರಭುವೇ ಧಾರ್ಮಿಕ ದೀಕ್ಷಕ ಬೋಧಕರ ಪ್ರೀತಿಯ ಹರಸು ಪ್ರಭುವೇ ತ್ಯಾಗದ ಪ್ರೀತಿಯ ಬಂಧನಕ್ಕೆ ಇವರನ್ನು ನಡೆಸೋ ಪ್ರಭುವೇ ಜೀವನ ನಿರಂತರ ದಾಂಪತ್ಯಕ್ಕೆ ಇವರನ್ನು ನಡೆಸೋ ಪ್ರಭುವೇ ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಸಹಾಯದಲ್ಲಿ ನಂಬಿಕೆ ಇಟ್ಟು ವಿವಾಹ ಸಂಸ್ಕಾರವನ್ನು ಪಡೆದಿರುವ ಈ ನವ ದಂಪತಿಯರನ್ನು ಪ್ರಸನ್ನ ಮುಖದಿಂದ ನೋಡಿರಿ. ಇವರು ಪ್ರೇಮದಲ್ಲಿ ಪ್ರವರ್ಧಿಸುವಂತೆಯೂ ಜೀವನದ ಕಷ್ಟ ದುಃಖಗಳನ್ನು ಪರಸ್ಪರ ಸಹಕಾರದಿಂದ ಜಯಿಸುವಂತೆಯೂ ಸ್ವರ್ಗ ಸಾಮ್ರಾಜ್ಯದ ಸೌಭಾಗ್ಯವನ್ನು ಒಂದಾಗಿ ಸವಿಯುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರೀತಿಯಿಂದ ಅರ್ಪಿಪೆನು ದೇವಾ
ಕಾಣಿಕೆ ದಯಕರ ಶುಭಕರ ಪ್ರಿಯಕರ ಕೃಪಾಕರ ದಯಕರ ಶುಭಕರ ಪ್ರಿಯಕರ ಕೃಪಾಕರ ಸ್ವೀಕರಿಸಿ ನೀ ಹರಸೊಯಿ ಕೃತಜ್ಞತಾರ್ಪಣೆ ಪ್ರೇಮದಾನಿಗೆ ಸೃಷ್ಟಿ ಮಾಡಿ ಜೀವ ನೀಡಿ ಜ್ಞಾನ ಶಕ್ತಿ ಅರಿವ ನೀಡಿ ಅನುಗ್ರಹಿಸಿ ಆಶೀರ್ವದಿಸಿ ಸಕಲವನ್ನು ನನಗೆ ನೀಡಿ ಜೀವನದ ಪ್ರತಿ ಕ್ಷಣದಲ್ಲೂ ಕುರುಬನಂತೆ ನನ್ನ ಕಾದೆ ಜೀವನದ ಪ್ರತಿ ಕ್ಷಣದಲ್ಲೂ ಕುರುಬನಂತೆ ನನ್ನ ಕಾದೆ ಅದಕ್ಕೆ ಕೃತಜ್ಞತಾರ್ಪಣೆ ಅದಕ್ಕೆ ಕೃತಜ್ಞತಾರ್ಪಣೆ ಪ್ರೀತಿಯಿಂದ ಅರ್ಪಿಪೆನು ದೇವಾ ನನ್ನ ಈ ಪ್ರೇಮದಾನಿಗೆ ಸಂಪ್ರೀತಿಯಿಂದ ಅರ್ಪಿಪೆನು ದೇವಾ ದೀನ ಮನದ ಪ್ರೇಮ ಕಾಣಿಕೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ಸಂತೋಷದಿಂದ ನಾವು ನಿಮ್ಮ ಸನ್ನಿಧಿಗೆ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಕರುಣೆಯಿಂದ ಸ್ವೀಕರಿಸಿರಿ. ಸಾಂಸ್ಕಾರಿಕ ಒಡಂಬಡಿಕೆಯಲ್ಲಿ ನೀವು ಒಂದುಗೂಡಿಸಿದ ಇವರನ್ನು ನಿಮ್ಮ ಪಿತೃವಾತ್ಸಲ್ಯದಿಂದ ಕಾದಿರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿವಾಹದ ಒಡಂಬಡಿಕೆಯನ್ನು ಸಾಮರಸ್ಯದ ಸುಮಧುರ ನೊಗವನ್ನಾಗಿಯೂ ಮುರಿಯಲಾಗದ ಶಾಂತಿಯ ಬಂಧನವನ್ನಾಗಿ ಏರ್ಪಡಿಸಿದ್ದೀರಿ. ಹೀಗೆ ಪವಿತ್ರ ವಿವಾಹ ಸಂಸ್ಕಾರದಲ್ಲಿ ದಂಪತಿಗಳ ನಿರ್ಮಲ ಹಾಗೂ ಫಲಪ್ರದ ಪ್ರೇಮದ ಮೂಲಕ ನಿಮ್ಮ ದತ್ತು ಮಕ್ಕಳ ಸಂಖ್ಯೆಯು ಬೆಳೆಯುವಂತೆ ಮಾಡಿದ್ದೀರಿ. ನಿಮ್ಮ ದೈವಾನುಗ್ರಹ ಹಾಗೂ ಕೃಪಾವರದಿಂದ ಈ ಮಡಿಯ ಅತಿಶಯ ಯೋಜನೆಯನ್ನು ಸಾಧಿಸುತ್ತೀರಿ. ಮಕ್ಕಳ ಜನನವು ಲೋಕಕ್ಕೆ ಸೌಂದರ್ಯವನ್ನು ತರುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದೀಕ್ಷಾ ಸ್ನಾನದಲ್ಲಿ ಅವರ ಪುನರ್ಜನನವು ಧರ್ಮಸಭೆಯನ್ನು ವಿಸ್ತರಿಸುತ್ತದೆ. ಅವರ ಮುಖಾಂತರ ದೂತ ಸಂತರೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವ ತಂದೆಯೇ, ಪಾವನಾತ್ಮರೇ, ಹೊಸನ ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಹೊಸನ ಪರಮ ಪೂಜ್ಯರೇ, ದೇವ ತಂದೆಯೇ, ಪಾವನಾತ್ಮರೇ, ಹೊಸನ ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಹೊಸನ ಕರ್ತದೇವಗೆ, ಯೇಸು ಕ್ರಿಸ್ತಗೆ, ದಾವೀದ ಕುಮಾರಗೆ, ಕರ್ತದೇವಗೆ, ಯೇಸು ಕ್ರಿಸ್ತಗೆ, ಯೇಸು ಕ್ರಿಸ್ತಗೆ. ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ದೇವನಾಮದೇ ಧರೆಗೆ ಬರುತ್ತೀಯ, ನಮ್ಮ ಕರ್ತರು ಆಶೀರ್ವದಿತರು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈಗೋ ವಿಶ್ವಾಸದ ಪರಮ ರಹಸ್ಯ.
ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವನೀಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೀವಿ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೀವಿ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಹೇಳುವುದು ಏನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಹೋದರ ಸಹೋದರಿಯರೇ, ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಿಸುವ ಮುನ್ನ ಬಲಿಪೀಠದ ಮುಂದೆ ಬಂದಿರುವ ಈ ನವ ದಂಪತಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲಿರುವ ಇವರು ಪರಸ್ಪರ ಪ್ರೀತಿಯಲ್ಲಿ ಸದಾ ಒಂದಾಗಿ ಬಾಳುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪವಿತ್ರ ಪಿತನೇ, ಮನುಷ್ಯರನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ್ದೀರಿ. ಹೀಗೆ ಸತಿಪತಿಯರು ಶರೀರದಲ್ಲೂ ಹೃದಯದಲ್ಲೂ ಐಕ್ಯವಾಗಿ ಭೂಲೋಕದಲ್ಲಿ ತಮ್ಮ ಕರೆಯನ್ನು ನೆರವೇರಿಸುವಂತೆ ಮಾಡಿದಿರಿ. ದೇವರೇ, ನಿಮ್ಮ ಪ್ರೀತಿಯಲ್ಲಿ ನೀವು ರೂಪಿಸಿದ ಅಮೋಘ ಯೋಜನೆಯನ್ನು ಪ್ರಕಟಿಸಲು ನೀವು ನಿಮ್ಮ ಪ್ರಜೆಯೊಂದಿಗೆ ದಯೆಯಿಂದ ಮಾಡಿಕೊಂಡ ಒಡಂಬಡಿಕೆಯನ್ನು ದಂಪತಿಗಳ ಪರಸ್ಪರ ಪ್ರೇಮವು ಮುನ್ಸೂಚಿಸಬೇಕೆಂದು ಇಚ್ಛಿಸಿದ್ದೀರಿ. ಹೀಗೆ ಸಾಂಸಾರಿಕ ಸಂಕೇತಗಳು ಪರಿಪೂರ್ಣಗೊಳ್ಳುವುದರ ಮೂಲಕ ಕ್ರಿಸ್ತರ ಮತ್ತು ಧರ್ಮಸಭೆಯ ನಿಗೂಢ ವಿವಾಹವು ಸತಿಪತಿಯರ ಐಕ್ಯತೆಯಲ್ಲಿ ನಿಮ್ಮ ವಿಶ್ವಾಸಿಗಳ ಮಧ್ಯೆ ವ್ಯಕ್ತವಾಗುವಂತೆ ಮಾಡಿದಿರಿ. ಈ ನಿಮ್ಮ ಸೇವಕರಾದ ಸುಧೀರ್ ಹಾಗೂ ರಕ್ಷಿತಾ ಇವರ ಮೇಲೆ ದಯೆಯಿಂದ ನಿಮ್ಮ ಬಲಹಸ್ತವನ್ನು ಚಾಚಿ ಪವಿತ್ರಾತ್ಮರ ಶಕ್ತಿಯನ್ನು ಇವರ ಹೃದಯದಲ್ಲಿ ತುಂಬಿಸಿರಿ. ಪ್ರಭು, ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ಇವರು ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಕೊಡುಗೆಗಳನ್ನು ವಿನಿಮಯಿಸಿಕೊಳ್ಳಲಿ. ಒಬ್ಬರಿಗೊಬ್ಬರು ನಿಮ್ಮ ಪ್ರಸನ್ನತೆಯ ಸಂಕೇತವನ್ನು ವ್ಯಕ್ತಪಡಿಸುತ್ತಾ ಹೃನ್ಮನಗಳಲ್ಲಿ ಒಂದಾಗಿ ಬಾಳಲಿ. ಪ್ರಭು,
ತಾವು ನಿರ್ಮಿಸಲಿರುವ ಕುಟುಂಬವನ್ನು ಸತ್ಕಾರ್ಯಗಳ ಆಧಾರದಿಂದ ಸಂರಕ್ಷಿಸಲಿ. ತಮ್ಮ ಮಕ್ಕಳನ್ನು ಶುಭ ಸಂದೇಶದ ನೀತಿ ಮಾರ್ಗದಲ್ಲಿ ಬೆಳೆಸಿ ನಿಮ್ಮ ಸ್ವರ್ಗೀಯ ಕುಟುಂಬದ ಸದಸ್ಯರಾಗುವಂತೆ ಅವರಿಗೆ ತರಬೇತಿ ಕೊಡಲಿ. ನಿಮ್ಮ ಮಗಳಾದ ರಕ್ಷಿತಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಧಾರಾಳವಾಗಿ ಸುರಿಸಿರಿ. ಈಕೆಯು ಆದರ್ಶ ಪತ್ನಿಯು ಹಾಗೂ ತಾಯಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ನಿರ್ಮಲ ಪ್ರೀತಿಯಿಂದ ತನ್ನ ಮನೆಗೆ ಶೋಭೆ ತರಲಿ. ಆದರದ ಆತಿಥ್ಯದಿಂದ ತನ್ನ ಮನೆಯನ್ನು ಅಲಂಕರಿಸಲಿ. ನಿಮ್ಮ ಸೇವಕನಾದ ಸುಧೀರ್ನ ಮೇಲೆಯೂ ನಿಮ್ಮ ಸ್ವರ್ಗೀಯ ಆಶೀರ್ವಾದಗಳನ್ನು ಸುರಿಸಿರಿ. ಈಗ ಈತನು ಯೋಗ್ಯ, ಸದ್ಗುಣ ಸಂಪನ್ನ ಹಾಗೂ ಪ್ರಾಮಾಣಿಕ ಪತಿ ಹಾಗೂ ಪರಿಪಾಲಕ ತಂದೆಯಾಗಿರಲಿ. ಪವಿತ್ರ ಪಿತನೇ, ನಿಮ್ಮ ಸಮ್ಮುಖದಲ್ಲಿ ವಿವಾಹದಲ್ಲಿ ಒಂದಾಗಿ ನಿಮ್ಮ ಬಲಿಪೀಠವನ್ನು ಸಮೀಪಿಸಲು ಅಪೇಕ್ಷಿಸುತ್ತಿರುವ ಈ ದಂಪತಿಗಳು ಒಂದು ದಿನ ನಿಮ್ಮ ಸ್ವರ್ಗೀಯ ಔತಣದಲ್ಲೂ ಪಾಲ್ಗೊಳ್ಳುವ ಆನಂದವನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಿಜಕ್ಕೂ ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ದೇವರ ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಸಾಗಿದೆ, ಮುಗಿಲ ಕೊನೆವರೆಗೂ ನಿನ್ನ ಪ್ರಭೆಯ ಬೀರಿದೆ. ಕಡಲ ಅಲೆಯ ದಾಟಿ ಸಾಗಿದೆ, ಮುಗಿಲ ಕೊನೆವರೆಗೂ ನಿನ್ನ ಪ್ರಭೆಯ ಬೀರಿದೆ. ಅಲೆ ಅಲೆ ದಾಟಿಗೆ ಹೊನ್ನಿನ ಕಿರಣಕ್ಕೆ ಹೃದಯದ ಭಾವ
ಸ್ವರವು ಮೀಟಿದೆ. ಭಾವನೆಗೆ ಒಲವು ಮೂಡಿದೆ, ಸಂಗೀತ ಸ್ವರವು ಮೀಟಿದೆ. ಹೊಮ್ಮಿದೆ ಬಾಳ ಪ್ರೇಮ ಕಡಲಲ್ಲಿ, ತಂಗಾಳಿ ತೂಗಿಗೆ ಬಾನ ಹಕ್ಕಿ ಹಾರಿದೆ. ಅಲೆ ಅಲೆ ಹೊಮ್ಮಿದೆ ಬಾಳ ಪ್ರೇಮ ಕಡಲಲ್ಲಿ, ತಂಗಾಳಿ ತೂಗಿಗೆ ಬಾನ ಹಕ್ಕಿ ಹಾರಿದೆ. ಅರಳುವ ಹೂವಿನಲ್ಲಿ ಹಾರುವ ತುಂಬಿಯಲ್ಲಿ, ಮನುಷ್ಯ ಬಾಳಿನಲ್ಲಿ ಕತ್ತಲ ಹಾದಿಯಲ್ಲಿ ಬೆಳ್ಳಿ ಚುಕ್ಕಿ ಮೂಡಿ ಬಂದಿದೆ. ರಕ್ಷಣೆಯ ಜೀವ ತಂದಿದೆ. ಬೆಳ್ಳಿ ಚುಕ್ಕಿ ಮೂಡಿ ಬಂದಿದೆ, ರಕ್ಷಣೆಯ ಜೀವ ತಂದಿದೆ. ಕಡಲ ಅಲೆ ಅಲೆಯ ದಾಟಿ ದೋಣಿ ಸಾಗಿದೆ. ಮುಗಿಲ ಕೊನೆವರೆಗೂ ನಿನ್ನ ಪ್ರಭೆಯ ಬೀರಿದೆ. ಸ್ವರಗಳ ಸಂಭ್ರಮ ಬಾನ ತುಂಬ ತುಂಬಿದೆ. ಉಲ್ಲಾಸ ಉತ್ಸವ ಬಾಳ ಗೀತೆಯಾಗಿದೆ. ಸ್ವರಗಳ ಸಂಭ್ರಮ ಬಾನ ತುಂಬ ತುಂಬಿದೆ. ಉಲ್ಲಾಸ ಉತ್ಸವ ಬಾಳ ಗೀತೆಯಾಗಿದೆ. ನಗುದಿಯ ಚಂದಿರನು ನಲಿದಿವೆ ತಾರೆಗಳು, ಬಾನುಭುವಿಗೆ ಹೊನ್ನ ತೆರೆಯಿದೆ. ಹೊಸತನದ ಉದಯವಾಗಿದೆ. ಕಡಲ ಅಲೆ ಅಲೆಯ ದಾಟಿ ದೋಣಿ ಸಾಗಿದೆ. ಮುಗಿಲ ಕೊನೆವರೆಗೂ ನಿನ್ನ ಪ್ರಭೆಯ ಬೀರಿದೆ. ಕಡಲ ಅಲೆ ಅಲೆಯ ದಾಟಿ ದೋಣಿ ಸಾಗಿದೆ. ಮುಗಿಲ ಕೊನೆವರೆಗೂ ನಿನ್ನ ಪ್ರಭೆಯ ಬೀರಿದೆ. ಅಲೆ ಅಲೆ ದಾಟಿಗೆ ಹೊನ್ನಿನ ಕಿರಣಕ್ಕೆ, ಹೃದಯದ ಭಾವನೆ ನಿನ್ನ ದನಿಯು ಸೇರಿದೆ. ಭಾವನೆಗೆ ಒಲವು ಮೂಡಿದೆ. ಸಂಗೀತ ಸ್ವರವು ಮೀಟಿದೆ. ಭಾವನೆಗೆ ಒಲವು ಮೂಡಿದೆ. ಸಂಗೀತ ಸ್ವರವು ಮೀಟಿದೆ. ಹೊಯ್ಯರೆ ಹೊಯ್ಯ ಹೊಯ್ಯ ಹೊಯ್ಯರೆ ಹೊಯ್ಯ, ಓ ಹೊಯ್ಯ ಹೊಯ್ಯ ಓ ಹೊಯ್ಯ. ಹೊಯ್ಯರೆ ಹೊಯ್ಯ ಹೊಯ್ಯ ಹೊಯ್ಯರೆ ಹೊಯ್ಯ, ಓ ಹೊಯ್ಯ ಹೊಯ್ಯ ಓ ಹೊಯ್ಯ.
ಪ್ರಾರ್ಥಿಸೋಣ. ಪ್ರಭುವೆ, ನಿಮ್ಮ ದಿವ್ಯ ಔತಣದಲ್ಲಿ ಪಾಲ್ಗೊಂಡ ನಾವು ವಿವಾಹ ಸಂಸ್ಕಾರದಲ್ಲಿ ಒಂದುಗೂಡಿದ ಈ ನವ ದಂಪತಿಗಾಗಿ ಪ್ರಾರ್ಥಿಸುತ್ತೇವೆ. ಇವರು ಸದಾ ನಿಮಗೆ ಪ್ರಾಮಾಣಿಕರಾಗಿದ್ದು ಲೋಕದಲ್ಲಿ ನಿಮ್ಮ ನಾಮವನ್ನು ಸಾರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನವ ದಂಪತಿಯರಿಗೆ ವಿಶೇಷ ಆಶೀರ್ವಾದ. ಸರ್ವಶಕ್ತ ಪಿತ ದೇವರು ತಮ್ಮ ಆನಂದವನ್ನು ನಿಮಗೆ ಸದಾ ಕರುಣಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ನಿಮ್ಮನ್ನು ಸದಾ ಆಶೀರ್ವದಿಸಲಿ. ಆಮೆನ್. ದೇವರ ಏಕೈಕ ಕುಮಾರರು ನಿಮ್ಮ ಮೇಲೆ ಮರುಕ ತೋರಿ ಸುಖ ದುಃಖಗಳಲ್ಲಿ ನಿಮ್ಮನ್ನು ಸದಾ ಆಧರಿಸಲಿ. ಆಮೆನ್. ದೇವರ ಪವಿತ್ರಾತ್ಮರು ನಿಮ್ಮ ಹೃದಯಗಳನ್ನು ತಮ್ಮ ಪ್ರೀತಿಯಿಂದ ಸದಾ ತುಂಬಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ದಯಮಾಡಿ ಸ್ವಲ್ಪ ಕೂತ್ಕೊಳ್ಳಿ. ಆತ್ಮೀಯ ಶ್ರೀಮತಿ ರಕ್ಷಿತಾ ಮರಿಯಾ ಇನ್ಫೆಂಟ್ ಮತ್ತು ಶ್ರೀಮಾನ್ ಇನ್ಫೆಂಟ್ ಸುಧೀರ್, ಮಿಸ್ಸಸ್ ರಕ್ಷಿತಾ ಮರಿಯಾ ಇನ್ಫೆಂಟ್ and Mr. Infant Sudhir, your prayer, Mr. and Mrs. So far you are bachelors, you are no more bachelors. One has become master, mother has become mistress. You have lost your bachelor's degree. Anyway, it's your day. Your time starts from now. ನಿಮ್ಮ ಜೀವನದಲ್ಲಿ ಇದೊಂದು ಸಂತೋಷ, ಸಡಗರದ, ಸಂಭ್ರಮದ, ಎಂದಿಗೂ ಮರೆಯಲಾಗದಂತಹ ಒಂದು ಮನಮೋಹಕ ದಿನ, ಶುಭ ದಿನ, ಸವಿದಿನ, ಸಿಹಿ ದಿನ, ಅವಿಸ್ಮರಣೀಯ, ಚಿರಸ್ಮರಣೀಯ, ಮಹತ್ವಪೂರ್ಣವಾದಂತಹ ಐತಿಹಾಸಿಕ ದಿನ. ಇಟ್ಸ್ ಹಿಸ್ಟಾರಿಕಲ್ ಡೇ ಇನ್ ಯುವರ್ ಲೈಫ್. ಇಲ್ಲಿ ಕಾಣುವಂತಹ ಪುಷ್ಪಗಳ ಅಲಂಕಾರ, ಬಂದಿರುವ ಜನರ ಬಟ್ಟೆಗಳ ಒಂದು ಶೃಂಗಾರ, ಸಂಗೀತದ ಜೇಂಕಾರ, ಎಲ್ಲ ಹೊರಗಿನ ಈ ಸಂಭ್ರಮದ, ಈ ಸಡಗರ ಸಂತೋಷದ ಒಂದು ಹೊರಗಿನ ಲಕ್ಷಣಗಳು, ಚಿಹ್ನೆಗಳು ಎಲ್ಲದಕ್ಕೂ ಕಾರಣಕರ್ತರು, ಪ್ರೇರಕರು ಅಂದರೆ ನೀವಿಬ್ಬರೇ. ಇಟ್ಸ್ ಯುವರ್ ಡೇ. ಹಾಗಾಗಿ ಈ ಸಂಭ್ರಮ ಸಂತೋಷಕ್ಕೆ ಕಾರಣಕರ್ತರಾದ ನಿಮಗೆ ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿ ಐ ವಿಶ್ ಯು ಎ ಹ್ಯಾಪಿ ಮ್ಯಾರಿಡ್ ಲೈಫ್. ಸಿನ್ಸಿಯರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಾರ್ಮೆಸ್ಟ್ ಫೆಲಿಸಿಟೇಷನ್. ನಿಮ್ಮ ಜೀವನ ಸುಖಕರವಾಗಿರಲಿ, ಸಮೃದ್ಧಿಯಿಂದ ಇರಲಿ, ಸಂತೋಷ ಸಂಪದ್ಭರಿತವಾಗಿರಲಿ ಅಂತ ಹೇಳಿ ಎಲ್ಲ ಗುರುಗಳ ಪರವಾಗಿ ನಿಮಗೆ ಈ ದಾಂಪತ್ಯ ಜೀವನದ ಶುಭ ಕಾಮನೆಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ದೀಪಕ್ ಅವರು ಬಹಳ ಚೆನ್ನಾಗಿ ಪ್ರಬೋಧನೆ ಮಾಡ್ತಾರೆ. ನಾನು ಕೇಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟೆ ಇವತ್ತು. ಅದು ಹಿಂದ್ಗಡೆ ಅಷ್ಟೊಂದು ಸ್ಪಷ್ಟತೆ ಇರಲಿಲ್ಲ. ಕೆಲವು ಪದಗಳು ಕೇಳಿಸ್ತಾ ಇತ್ತು. ತಾಳಿ, ಕರಿಮಣಿ, ಕಣ್ಮಣಿ, ಮಕ್ಕಳು, ಆಮೇಲೆ ಹೆದರಿಕೆ, ಇಷ್ಟು ಮಾತ್ರ ನಾನು ಕೇಳಿಸ್ತು. ತಕ್ಷಣ ನನ್ನ ತಲೆಯಲ್ಲೆಲ್ಲೋ ಓಡ್ತಾ ಇತ್ತು. ಅವರ ಫುಲ್ ಪ್ರಬೋಧನೆ ಕೇಳಿಸ್ಕೊಂಡಿದ್ರೆ ನನಗೆ ಯೋಚನೆ ಬರ್ತಾ ಇರಲಿಲ್ಲ, ಕೇಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಪದಗಳು ಕೇಳಿಸ್ಕೊಂಡು ನನ್ನ ತಲೆ ಏನೇನೋ ಯೋಚನೆ ಬರ್ತಾ ಇತ್ತು. ತಾಳಿ ಅಂದಾಗ ನನಗೆ ಕನ್ನಡ ಗ್ರಾಮರ್ ಅರ್ಥ ಆಯಿತು. ತಾಳಿ, ತಾಳಿ, ತಾಳಿ ನಾಮಪದ, ತಾಳಿ ಕ್ರಿಯಾಪದ. ತಾಳಿ ಈಸ್ ಎ ನೌನ್, ತಾಳಿ ಈಸ್ ಎ ವರ್ಬ್. ತಾಳಿ, ತಾಳಿ ಅಂತ ತಾಳಿ ಕಟ್ಟುವ ಮುನ್ನ ತಾಳಿ, ತಾಳಿ ಕಟ್ಟುವ ಮುನ್ನ ತಾಳಿ. ಏಕೆಂದರೆ ತಾಳಿದವನು ತಾಳಿಯಾನು. ಅದಕ್ಕೆ ತಾಳಿ ಕಟ್ಟೋಕ್ಕೆ ಮುಂಚೆ ಸ್ವಲ್ಪ ತಾಳಬೇಕು, ತಾಳ್ಮೆ ಇರಬೇಕು. ತಾಳಿ ಕಟ್ಟಬೇಕು, ಕಟ್ಟಿದ ಮೇಲೆ ಸಾಯೋ ತನಕ ಬಾಳಬೇಕು. ತಾಳಿ ಕಟ್ಟಿದ ಮೇಲೆ ಸಾಯೋ ತನಕ ಬಾಳಬೇಕು, ಅದು ಬಹಳ ಮುಖ್ಯ. ಅದೇ ಕರಿಮಣಿ ಅಂತ ಹೇಳ್ತಾರೆ, ತಾಳಿ ಅಂತ ಹೇಳ್ತಾರೆ. ಹಾಗಾಗಿ ತಾಳಿ ಕಟ್ಟಿದ ಮೇಲೆ ಅದು ಭಾಳ ಪವಿತ್ರ ಒಂದು ಲಕ್ಷಣ ಅದು. ಹಾಗಾಗಿ ಇವತ್ತು ತಾಳಿ ಕಟ್ಟಿದ್ದೀರಾ, ನೀವು ದಂಪತಿಗಳಾಗಿ ನೀವು ಮುಂದೆ ಬಂದಿದ್ದೀರಾ ಇವತ್ತು. ಅವರ ಫಾದರ್ ಹೇಳ್ತಾಯಿದ್ರು, ಹೆದರಿಕೆ ಮಕ್ಕಳು ಅಂತ ಹೇಳಿದ್ರು.
ಇವತ್ತು ಬೆಳಗ್ಗೆ ಮತ್ತೊಂದು ಮದುವೆ ಪೂಜೆ ಇತ್ತು ನಮ್ಮ ಟಿ ಸಿ ಪಾಳ್ಯದಲ್ಲಿ, ತಂಬುಚೆಟ್ಟಿ ಪಾಳ್ಯದಲ್ಲಿ. ತಾಳಿ ಕಟ್ಟಬೇಕಾದ್ರೆ ಆ ಯುವಕ ಗಡಗಡೆ ನಡುಕ್ತಾನೇ ಇದ್ದ. ಆಗ ನಮ್ಮ ಅಸಿಸ್ಟೆಂಟ್ ಪ್ಯಾರಿಷ್ ಪ್ರೀಸ್ಟ್ ಹೇಳಿದ್ರು, ಡೋಂಟ್ ಗೆಟ್ ಟೆನ್ಸ್ಡ್, ಕೂಲ್ ಕೀಪ್ ಹೋಲ್ಡ್, ಡೋಂಟ್ ಗೆಟ್ ಟೆನ್ಸ್ ಅಂತ. ಅವ್ನ ಕೈ ಬಹಳಷ್ಟು ನಡುಕ್ತಾನೇ ಇತ್ತು. ಆಗ ನಾನು ಹೇಳಿದೆ ನಮ್ಮ ಅಸಿಸ್ಟೆಂಟ್ಗೆ, ನಿನಗೇನೇ ಗೊತ್ತು ತಾಳಿ ಅಂದರೆ, ತಾಳಿ ಕಟ್ಟಿದ್ದು ಏನಾಗುತ್ತೆ ಅಂತ. ಅವ್ನಿಗೆ ಗೊತ್ತಿದೆ, ತಾಳಿ ಕಟ್ಟೋದಕ್ಕೆ ಈಗ ನಡುಕ್ತಾ ಇದ್ದಾನೆ. ತಾಳಿ ಕಟ್ಟೋದು ಏನು, ಕಟ್ಟಿದ ಮೇಲೆ ಏನೆಲ್ಲ ಆಗುತ್ತೆ ಅಂತ ಗೊತ್ತಿದ್ದರೆ ಅವನು ಬರೀ ಕೈ ನಡುತ್ತಾ ಇಲ್ಲ, ಇಡೀ ಬಾಡಿನೇ ಗಡಗಡ ಅಂತ ಬಿದ್ದೋಗ್ಬಿಡ್ತಿದ್ದ ಅವನಂತೇಳಿ. ಸುಮ್ಮನಿದ್ಬಿಡು, ಏನು ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ. ಹಾಗಾಗಿ ತಾಳಿ ಕಟ್ಟಿದ ಮೇಲೆ ಕಟ್ಟೋದು ಭಾಳ ಸುಲಭ, ಭಾಳ ಧೈರ್ಯವಾಗಿ ಕಟ್ಬಿಟ್ಟಿದ್ದೀರ. ಮುಂದೆ ಬಹಳಷ್ಟು ಸವಾಲುಗಳು ಇರುತ್ತೆ, ಆದರೆ ಅದನ್ನು ಎದುರಿಸ್ಕೊಂಡು ಹೋಗ್ಬೋದು. ನೀವು ಎದುರಿಸ್ಕೊಂಡು, ಸಹಿಸ್ಕೊಂಡು, ಜಯಿಸ್ಕೊಂಡು, ಅನುಭವಿಸ್ಕೊಂಡು ಹೋಗ್ಬೋದು. ಹೆಣ್ಣು ಪದ್ಯ, ಗಂಡು ಗದ್ಯ, ಮಕ್ಕಳು ವ್ಯಾಕರಣ. ಅವ್ರ ಮಕ್ಕಳು ಅಂತ ಹೇಳಿದ್ರು, ಅದಕ್ಕೆ ಅದು ನೆನಪು ನನಗೆ. ಹೆಣ್ಣು ಪದ್ಯ, ಗಂಡು ಗದ್ಯ, ಮಕ್ಕಳು ವ್ಯಾಕರಣ. ವ್ಯಾಕರಣದ ಗೋಕರ್ಣ, ಸಂಕೀರ್ಣ, ವ್ಯಾಕರಣ ಎಲ್ಲ ಬೇಕಾಗಿಲ್ಲ. ದಾಂಪತ್ಯ ಜೀವನ ಪ್ರಾರಂಭದಲ್ಲಿ ಕಾವ್ಯಮಯ, ನಂತರ ಗದ್ಯಮಯ, ಅನಂತರ ವ್ಯಾಕರಣಮಯ. ಮ್ಯಾರಿಡ್ ಲೈಫ್ ಈಸ್ prose, poetry in the beginning, afterwards it becomes prose, then becomes grammar, loses all glamour and humor. ಆ ಥರ ಆಗಬಾರ್ದು. ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ, ಕ್ಷಮೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗೋ ಮನೋಭಾವನೆ ಇದ್ದರೆ ನಿಮ್ಮ ಸಂಸಾರ ಆನಂದ ಸಾಗರ ಹೋಗುತ್ತೆ, ನಂದ ಗೋಕುಲ ಆಗುತ್ತೆ. ಹಾಗಾಗಿ ನೀವಿಬ್ಬರು ಆ ಪ್ರೀತಿ, ಕ್ಷಮೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್, ಮ್ಯೂಚುವಲ್ ಕಮಿಟ್ಮೆಂಟ್ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಭಾಳ ಸಂತೋಷವಾಗಿರುತ್ತೆ. ಅಂಥ ಸಂತೋಷ, ಸಮೃದ್ಧಿ ಇರಲಿ ಅಂಥೇಳಿ ಎಲ್ಲ ಗುರುಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಶುಭವನ್ನು ಹಾರೈಸುತ್ತೇನೆ. ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಆನ್ ದಿಸ್ ಗ್ರೇಸ್-ಫಿಲ್ಡ್ ಒಕೇಶನ್, while two souls meet together in the sacrament of marriage, we thank God, the author of this sacrament, for his ever-abiding blessings on us. We express immense gratitude to Monsignor C. Francis for being the celeb today and praying for the couple. Thank you, Father. We are deeply indebted to Reverend Father Deepak for his inspiring homily, highlighting the meaning and importance of married life, which is truly commendable. Thank you, Father. We thank Father Jesuraj for administering the marriage promises to the couple and blessing them in their new life of commitment. Thank you, Father. We thank both the parish priests, Reverend Father Shantraj Thomas, parish priest St. Joseph's Church, Anekal, and Reverend Father Arun Balraj, parish priest St. Rock's Church, Chelikere, for their constant support and help in all our preparations and being present to bless the couples. Thank you so much, Fathers. We thank all the priests here to bless the couples. We sincerely acknowledge and appreciate your valuable presence with us. Thank you, Fathers. And also we thank Father Balraj S.J., who presented here, and for his blessings. Thank you, Father. We thank all the fathers who are present here and blessed, praying, and your prayers and blessings. Thank you, all the fathers. ಈ ಬಲಿ ಪೂಜೆಗೆ ತಮ್ಮ ಸುಮಧುರ ಗಾನದಿಂದ ಸುಶ್ರಾವ್ಯವಾಗಿ ಹಾಡಿ ಬಲಿಪೂಜೆಗೆ ಮೆರುಗು ನೀಡಿದ ಅಮೃತಧಾರೆ ಗಾನ ವೃಂದದ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಎರಡೂ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ
ನವವಧುವರಿಗಾಗಿ ಪ್ರಾರ್ಥಿಸಿದ ನನ್ನ ಎಲ್ಲ ಬಂಧು ಮಿತ್ರರಿಗೂ ನಮ್ಮ ಎರಡು ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣದ ಕಾಣಿಸದ ಕೈಗಳಿಗೆ ನಮಗೆ ಸಹಾಯ ನೀಡಿದ ಎಲ್ಲರಿಗೂ ನಮ್ಮ ಎರಡೂ ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಆಲ್. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶುಭವ ಕೋರುವ ಸಂಭ್ರಮದಿ ಕೂಡಿ ಆಡುವ ಹೊಸ ಬಾಳಿಗೆ ಶುಭವ ಕೋರುವ ಪ್ರೇಮದಿ ಒಂದುಗೂಡುವ ಆನಂದ ಕ್ಷಣಗಳ ನೆನೆಯುವ ಪ್ರೇಮದಿ ಒಂದುಗೂಡುವ ಆನಂದ ಕ್ಷಣಗಳ ನೆನೆಯುವ ಒಲಿವ ಮನದ ನಲಿವ ನಗುವ ಶೋಭಾಶಯ ಒಲಿವ ಮನದ ನಲಿವ ನಗುವ ಶೋಭಾಶಯ ಸಂಭ್ರಮದಿ ಕೂಡಿ ಹಾಡುವ ಹೊಸ ಬಾಳಿಗೆ ಶುಭವ ಕೋರುವ ಸಂಭ್ರಮದಿ ಕೂಡಿ ಹಾಡುವ ಹೊಸ ಬಾಳಿಗೆ ಶುಭವ ಕೋರುವ ಬೆಳಕಾಗಲಿ ಜೀವಾಸನಾಗಲಿ ಉಸಿರವಲ್ಲವೂ ಒಂದಾಗಲಿ ಸ್ನೇಹ ಸವಿಯಾಗಲಿ ಸೇವೆ ಸುಖ ನೀಡಲಿ ಕ್ರಿಸ್ತ ಪ್ರಭೆಯು ವರವಾಗಲಿ ಬೆಳಕಾಗಲಿ ಜೀವಾಸನಾಗಲಿ ಉಸಿರವಲ್ಲವೂ ಒಂದಾಗಲಿ ಸ್ನೇಹ ಸವಿಯಾಗಲಿ ಸೇವೆ ಸುಖ ನೀಡಲಿ ಕ್ರಿಸ್ತ ಪ್ರಭೆಯು ವರವಾಗಲಿ ನೂತನ ಬಾಳಿನ ಜೀವನ ಸೇರಿಸಾಗಲಿ ನೂತನ ಬಾಳಿನ ಜೀವನ ಸೇರಿ ಸುಖವಾಗಿ ಸಾಗಲಿ ಸಂಭ್ರಮದಿ ಕೂಡಿ ಹಾಡುವ ಹೊಸ ಬಾಳಿಗೆ ಶುಭವ ಕೋರುವ ಸಂಭ್ರಮದಿ ಕೂಡಿ ಹಾಡುವ ಹೊಸ ಬಾಳಿಗೆ ಶುಭವ ಕೋರುವ ಬಂಧು ಬಾಂಧವ್ಯವು ಪ್ರೀತಿ ಸಂತೋಷವು ಮನದಿ ತುಂಬಿ ಹರಿದಾಡಲಿ ಸುಖ ಸೌಭಾಗ್ಯವು ಭಕ್ತಿ ದಯ ಧರ್ಮವು ಸತ್ಯ ಸಮತೆಯ ನೆಲೆಯಾಗಲಿ
ಸಂತೋಷವು ಮನದಿ ತುಂಬಿ ಹರಿದಾಡಲಿ ಸುಖ ಸೌಭಾಗ್ಯವು ಭಕ್ತಿಗೈ ಧರ್ಮವು ಸತ್ಯ ಸಮೃದ್ಧಿಯ ನೆಲೆಯಾಗಲಿ ಸೇರುವ ಹಾಡುವ ಬೇಡುವ ಕೂಡಿ ಕೊಂಡಾಡಿ ಹರಸುವ ಸೇರುವ ಹಾಡುವ ಬೇಡುವ ಕೂಡಿ ಕೊಂಡಾಡಿ ಹರಸುವ ಸಂಭ್ರಮದಿ ಕೂಡಿ ಹಾಡುವ ಹೊಸ ಬಾಳಿಗೆ ಶುಭವ ಕೋರುವ